ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂಥ ಪೂಜ್ಯ ಶ್ರೀ ನಮ್ಮ ನಿರಂಜನ ಪ್ರಣವ ಅಭಿನವ ಒಪ್ಪತ್ತೇಶ್ವರ ಮಹಾಸ್ವಾಮಿಗಳವರು ಒಪ್ಪತ್ತೇಶ್ವರ ಸಂಸ್ಥಾನ ಮಠ ಗುಡಿಗುಡ್ಡ ಇವರ ಪಾದ ಚರಣ ಕಮಲಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ ಅವರಿವರಲ್ಲದೆ ಕಾರ್ಯಕ್ರಮದ ವೇದಿಕೆಯ ಮೇಲೆ ಆಸೀನರಾಗಿರತಕ್ಕಂಥ ಎಲ್ಲ ಗಣ್ಯಮಾನ್ಯರೇ, ವೈದ್ಯರೇ, ವೈದ್ಯಾಧಿಕಾರಿಗಳೇ ಹಾಗೂ ಮುದ್ದು ವಿದ್ಯಾರ್ಥಿನಿಯರೇ ಹಾಗೂ ಶಿಕ್ಷಣಾಭಿಮಾನಿಗಳು, ಸಮಯದ ಅಭಾವವಿರುವುದರಿಂದ ಎಳೆ ಮಾತಿನಲ್ಲಿ ಮುಗಿಸಿ ನಾನು ಕೂಡ ಒಂದು ಗ್ರಾಮದಲ್ಲಿ ಎಂಗೇಜ್ಮೆಂಟ್ ಇರುವುದರಿಂದ ನಾವು ಹೋಗಬೇಕಾಗಿದೆ. ಶಿಕ್ಷಣವೇ ಶಕ್ತಿ ಅನ್ನುವಂಥದ್ದನ್ನು ನಾವು ಮೊದಲು ತಿಳ್ಕೊಳ್ಬೇಕಾಗ್ತದೆ. ಅದನ್ನು ಎಜುಕೇಷನ್ ಇಸ್ ಎ ಪವರ್. ಎಲ್ಲ ಶಕ್ತಿಗಳಲ್ಲಿಯೂ ಕೂಡ ಮಿಗಿದಾಗಿರ್ತಕ್ಕಂಥ ಶಕ್ತಿ ಯಾವುದಪ್ಪ ಅಂತಂತಂದರೆ ಅದು ಶಿಕ್ಷಣ. ಯಾವ ಶಕ್ತಿಯೂ ಅದರ ಮುಂದೆ ನಿಲ್ಲಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಂಥ ಶಕ್ತಿಯನ್ನು ಮೈಗೂಡಿಸ್ಕೊಂಡಿರ್ತಕ್ಕಂಥದ್ದು ಯಾವುದಾದ್ರೂ ಒಂದು ಪರಿಕಲ್ಪನೆ ಇತ್ತಪ್ಪ ಅಂತಂತಂದರೆ ಅದು ಶಿಕ್ಷಣ. ಇವತ್ತಿನ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಇವತ್ತು ಶಿಕ್ಷಣ ಬಹಳಷ್ಟು ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ನಾವೆಲ್ಲರೂ ಕೂಡ ತಿಳ್ಕೊಂಡಿರಬೇಕಾಗ್ತದೆ. ಅದರಲ್ಲಿ ವೈಜ್ಞಾನಿಕವಾದಂಥ ಶಿಕ್ಷಣವು ಕೂಡ ಬಹಳ ಅವಶ್ಯವಾಗಿ ಬೇಕಾಗಿದೆ ಅನ್ನೋದನ್ನು ನಾವು ತಿಳ್ಕೊಳ್ಬೇಕಾಗಿದೆ. ಅದರ ಜೊತೆಗೆ ನಮ್ಮ ಜಿದ್ದರ ಸಿದ್ದರಗೌಡರು ಹೇಳಿದ ಹಾಗೆ ಶಿಕ್ಷಣದ ಜೊತೆಗೆ ಸಂಸ್ಕಾರವೂ ಕೂಡ ಇದ್ದರೆ ಆದರ್ಶ ಮೌಲ್ಯಗಳನ್ನು ಮೈಗೂಡಿಸಿಕೊಂಡು ಒಬ್ಬ ಆದರ್ಶ ನಾಗರಿಕನಾಗಿ ಬಾಳಲಿಕ್ಕೆ ಅದು ಸಹಾಯಕಾರಿಯಾಗ್ತದೆ ಅನ್ನೋಂಥ ಮಾತು ಬಹಳಷ್ಟು ಅರ್ಥಪೂರ್ಣವಾಗಿರ್ತಕ್ಕಂಥದ್ದು. ಸ್ವಲ್ಪ ಎರಡು ಮಾತನ್ನು ನಾನು ಹೇಳ್ತಾ, ಈ ಸಂಸ್ಥೆ ನನಗೆ ಬಹಳಷ್ಟು ಚಿರಪರಿಚಿತ. ಬಸಯ್ಯ ಸಾಕಷ್ಟು ಇದರ ಬಗ್ಗೆ ಹೋರಾಟ ಮಾಡಿ ಅದಕ್ಕೆ ಬೇಕಾಗತಕ್ಕಂಥ ಮಾರ್ಗದರ್ಶನವನ್ನು ಕೂಡ ನಮಗೆ ತೆಗೆದು ಹೇಳಿಕೊಂಡು ಯಾವ ರೀತಿ ಮಾಡಬೇಕು ಏನನ್ನೂ ಕೂಡ ಒಂದು ಸಲಹೆ ಸೂಚನೆಗಳನ್ನು ಕೂಡ ಹೇಳ್ಕೊಂಡು ಹೋಗ್ತಕ್ಕಂಥ ಒಬ್ಬ ಶಿಕ್ಷಕ. ಸ್ವಲ್ಪ ಆ ಕುಟುಂಬದ ಒಂದು ಇತಿಹಾಸ ಅವರು ಹೇಳಿದ್ದಕ್ಕೆ ಗೊತ್ತಾಗಲಿಲ್ಲ ನನಗೆ. ಬಸಯ್ಯನವರ ತಂದೆ ಲಿಂಗೈಕ್ಯ ವೇದಮೂರ್ತಿ ಗದಗೈನವರು ನನಗಿಂತ 2 ವರ್ಷ ಹಿರಿಯರು. ನಾನು 8th ಸ್ಟ್ಯಾಂಡರ್ಡ್ನಲ್ಲಿ ಹೋದಾಗ ಅವರು ಹೈಸ್ಕೂಲ್ 10th ಓದ್ತಾ ಇದ್ದರು. ನಮ್ಮ ಮನೆಯ ಹಿಂದೆ ಕುಮಾರಸ್ವಾಮಿ ಮಠ, ಕುಮಾರಸ್ವಾಮಿ ಮಠದ ಮಗ್ಗಲದಲ್ಲಿ ಅವರ ಮನೆ. ಬಡತನದ ಬೇಗೆಯಲ್ಲಿ ಬಂದು ಬಡತನ ಕಿತ್ತು ತಿನ್ನುವಂಥ ಒಂದು ಕುಟುಂಬದಲ್ಲಿ ಬೆಳೆದಂಥ ಈ ಬಸಯ್ಯನವರ ಕುಟುಂಬ ವೇದಮೂರ್ತಿ ಲಿಂಗೈಕ್ಯ ಗದಗೈನವರ ಒಂದು ಪರಿಸ್ಥಿತಿ ಬಹಳಷ್ಟು ಗಂಭೀರವಾಗಿತ್ತು. ಅವರಿಗೆ 3 ಮಕ್ಕಳು, ಹೆಣ್ಣು ಮಕ್ಕಳು, 3 ಮಕ್ಕಳು ಗಂಡು ಮಕ್ಕಳು, ಅಕ್ಕ ತಂಗಿಯರು, ಮದುವೆ ಎಲ್ಲವುಗಳನ್ನು ನಿಭಾಯಿಸ್ತಕ್ಕಂಥದ್ದು ಬಹಳ ಕಷ್ಟಕರವಾಗಿತ್ತು. ಅವರು KSRTCಯಲ್ಲಿ ಹೆಲ್ಪರ್ ಅಂತ ತಗೊಂಡು ಅಪಾಯಿಂಟ್ಮೆಂಟ್ ಆದರು. ಆವಾಗ ಕೇವಲ 300 ರೂಪಾಯಿಗಳು ಸಂಬಳ ಅವರಿಗೆ. ಬೆಳಿಗ್ಗೆ 5 ಗಂಟೆಗೆ ಸದ್ಗುರು ಕುಮಾರೇಶ್ವರನ ಪೂಜೆ ಮುಗಿಸಿ ಗಂಟೆ ಬಾರಿಸ್ತಿತ್ತು. 6 ಗಂಟೆಗೆ ಕುದುಗೋಳಿಂದ ವಸ್ತಿ ಬಸ್ ಬರ್ತಾ ಇತ್ತು. ಆ ಬಸ್ಸನ್ನು ಹಿಡಿದು ಹೋಗಿ ನೌಕರಿ ಮಾಡ್ತಕ್ಕಂಥದ್ದನ್ನು ನಾವು ಕಣ್ಣಾರೆ ಕಂಡಿರ್ತಕ್ಕಂಥದ್ದು. ಅವರ ಧರ್ಮಪತ್ನಿಯಾಗಿರ್ತಕ್ಕಂಥದ್ದು ಅಕ್ಷಯಮ್ಮನವರು, ಅವರ ಕೊಡುಗೆಯೂ ಕೂಡ ಅಪಾರವಾಗಿರ್ತಕ್ಕಂಥದ್ದು. ಒಬ್ಬ ಯಶಸ್ಸಿನ ಪುರುಷನ ಹಿಂದೆ ಒಬ್ಬ ಮಹಿಳೆ ಇರ್ತದ ಅನ್ನುವಂಥದ್ದು ನಾವು ತಿಳ್ಕೊಳ್ಬೇಕಾಗ್ತದೆ. ಆ ಒಂದು ಕುಟುಂಬವನ್ನು ನಿಭಾಯಿಸಿಕೊಂಡು ಗದಗೈನವರಿಗೆ ಅರ್ಥಾಂಗಿನಿಯಾಗಿ ಮಕ್ಕಳನ್ನು ಪಾಲನೆ ಪೋಷಣೆ ಮಾಡಿ ಅವರಿಗೆ ಶಿಕ್ಷಣವನ್ನು ಕೊಟ್ಟು ಈ ಮಟ್ಟಕ್ಕೆ ತಂದುಕೊಡ್ಬೇಕಾದರೆ ಆ ಹಿರಿಯರ ಆಶೀರ್ವಾದ ಅನ್ನುವಂಥದ್ದನ್ನು ನಾವಿಲ್ಲಿ ತಿಳ್ಕೊಳ್ಬೇಕಾಗ್ತದೆ. ಹಿಂದೆ ಮಾಡಿದ ಪುಣ್ಯವನ್ನು ಇವತ್ತಿನಲ್ಲಿ ನಾವು ಉಣ್ಣುವಂಥದ್ದನ್ನು ನಾವೆಲ್ಲ ತಿಳ್ಕೊಳ್ಬೇಕಾಗ್ತದೆ. ಹಿಂದೆ ನಾವು ಏನು ಪುಣ್ಯ ಮಾಡಿರ್ತೇವೆ ಅದು ನಾವು ಪುಣ್ಯವನ್ನು ಅನುಭವಿಸ್ಬೇಕಾಗ್ತದೆ. ಹಿಂದೆ ಕರ್ಮ ಮಾಡಿದ್ದನ್ನು ಈಗ ನಾವು ಆ ಕರ್ಮವನ್ನು ಅನುಭವಿಸ್ಬೇಕು. ಇಷ್ಟೇ ಅದರಲ್ಲಿ ವ್ಯತ್ಯಾಸ ಇರುತ್ತೆ. ಅದಕ್ಕೆ 2 ಮಾತನ್ನು ಹೇಳಿ, ಶ್ರೀ ಗದಗೈನವರು ಬಹಳಷ್ಟು ಒಬ್ಬ ಭಕ್ತಿ ಭಾವನೆ ಉಳ್ಳಂಥ ವ್ಯಕ್ತಿ, ಹೃದಯವಂತರು, ಬಹಳಷ್ಟು ಆಚಾರ ವಿಚಾರವುಳ್ಳಂಥ ವ್ಯಕ್ತಿ. ತನ್ನ ಮನೆಯ ಎಲ್ಲ ವಿಷಯಗಳನ್ನು ಕೂಡ ನಮ್ಮ ಮನೆಗೆ ಬಂದು ಹೃದಯದ ಕೊಟ್ಟು ಹೇಳಿದಂಥ ಒಬ್ಬ ವ್ಯಕ್ತಿ ಗದಗೈನವರಾಗಿದ್ದರು. ಅವರ ಪತ್ನಿ ಬಹಳಷ್ಟು ಇದಕ್ಕೆ ಶ್ರಮಪಟ್ಟು ಈ ಸಂಸ್ಥೆ ಬೆಳೀಲಿಕ್ಕೆ ಬಸಯ್ಯನವರು ಅವರ ಧರ್ಮಪತ್ನಿ ಗೀತಾ ಬಹಳಷ್ಟು ಶ್ರಮ ಪಟ್ಟಿದ್ದಾರೆ.
ಪಕ್ಕದ ಎಲ್ಲ ಹಳ್ಳಿಗೆ ಹೋಗಿ ನಮ್ಮ ಕಾಲೇಜಿಗೂ ಕೂಡ ಬರ್ತಿದ್ದರು. ಬಂದು ವಿದ್ಯಾರ್ಥಿಗಳನ್ನು ಕಳಿಸ್ಕೊಡೋದಕ್ಕೆ ಕೂಡ ನಾವು ಅವರಿಗೆ ವಿದ್ಯಾರ್ಥಿಗಳಿಗೆ ಸಲಹೆಗಳನ್ನು ಕೊಟ್ಟು ಇಲ್ಲಿ ಅಡ್ಮಿಷನ್ ಮಾಡಿರಿ 8th 9th ಆಗೈತೆ ಹೋಗಿ ಕೋಚಿಂಗ್ ತೆಗೆದುಕೊಂಡು ಅವರಿಗೂ ಕೂಡ ವಿದ್ಯಾರ್ಥಿಗಳನ್ನು ಕಳಿಸ್ಕೊಂಡಿದ್ದಾರೆ. ಅವರು ಕೂಡ ಸಾಧನೆಯನ್ನು ಮಾಡಿದ್ದಾರೆ. ಅಂತಹ ಸಾಧಕರಿಗೆ ಸನ್ಮಾನವನ್ನು ಕೂಡ ಇವತ್ತು ಮಾಡ್ತಾ ಇದ್ದಾರೆ. ಅದಕ್ಕೆ ಸಾಧಕರ ಸನ್ಮಾನದ ಜೊತೆಗೆ ಮುಂದೆ ಸಾಧನೆ ಬಯಸುವವರಿಗೆ ಅದು ಇವತ್ತು ಏನಾಗಬೇಕಾಗಿದೆಪ್ಪ ಅಂತಂದರೆ ಸ್ಫೂರ್ತಿಯ ಒಂದು ಶೆಲೆ ಆಗಬೇಕಾಗ್ತಾ ಇದೆ. ಅಂತಹ ಕಾರ್ಯಕ್ರಮವನ್ನು ಈ ವಾರ್ಷಿಕ ದಿನಾಚರಣೆಯಲ್ಲಿ ನಾವು ಇಟ್ಕೊಂಡಿದ್ದೀರಿ. ಇವತ್ತು ಮಹಾಗುರುಗಳ ಸಾನ್ನಿಧ್ಯದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಇವತ್ತು ಜಗತ್ತು ಪಂಚಾಚಾರ್ಯ ರೇಣುಕಾಚಾರ್ಯ ಶ್ರೀಗಳವರ ಆಶೀರ್ವಾದದಿಂದ ಈ ಸಂಸ್ಥೆ ಉತ್ತರೋತ್ತರವಾಗಿ ಬೆಳೆಯಲಿ. ಇನ್ನಷ್ಟು ನಮ್ಮ ಜಗನ್ನಾಥ್ ಅವರು ಹೇಳಿದ ಹಾಗೆ ಇದು ಪ್ರೀ ಪ್ರೈಮರಿಯಿಂದ ಹಿಡ್ಕೊಂಡು ಉನ್ನತ ಮಟ್ಟದಲ್ಲಿ ಬೆಳೀಲಿ ಅಂತಕೊಂಡು ಹೇಳ್ತಾ ಈ ಸಂದರ್ಭದಲ್ಲಿ ನಾವು ಸನ್ಮಾನ್ಯ ಶ್ರೀ ಟಿ ಸಿ ಶಿವನಗೌಡರನ್ನು ನೆನೆಸ್ಕೊಳ್ಬೇಕಾಗ್ತದೆ. ಗ್ರಾಮೀಣ ಭಾಗದಲ್ಲಿ ಇವತ್ತು ಹೈಸ್ಕೂಲು, ಪ್ರೈಮರಿ, ಇಂಗ್ಲೀಷ್ ಮೀಡಿಯಂ ಸ್ಕೂಲ್ಗಳಿರ್ಬೋದು, ಅದರ ಜೊತೆಗೆ ಈಗ ಮತ್ತೆ ಪದವಿ ಕಾಲೇಜುಗಳು, ಮತ್ತು ಹೊಸದಾಗಿ ಕಾನೂನು ಮಹಾವಿದ್ಯಾಲಯಗಳು ಕೂಡ ಅವರು ಕೂಡ ಪ್ರಾರಂಭ ಮಾಡಿದ್ದಾರೆ. ಅಂತಹ ಒಂದು ಶಿಕ್ಷಣಕ್ಕೆ ಪ್ರೋತ್ಸಾಹವನ್ನು ನೀಡ್ತಕ್ಕಂಥ ಶ್ರೀ ಸಿದ್ದನಗೌಡರ ಒಂದು ಅಪಾರವಾದಂಥ ಕೊಡುಗೆಯನ್ನು ಕೂಡ ಈ ಗ್ರಾಮವನ್ನು ಸ್ಮರಿಸಬೇಕಾಗ್ತಾ ಇದೆ. ಅವರ ಮಾರ್ಗದರ್ಶನದಲ್ಲಿ ಅವರ ಒಂದು ಎಲ್ಲ ಕೃಪಾಕೌಶಲ್ಯದಲ್ಲಿ ಈ ಸಂಸ್ಥೆಯು ಕೂಡ ಬೆಳೀಲಿ ಅಂತ ಹಾರೈಸಿ ಮತ್ತೊಮ್ಮೆ ಎಲ್ಲರಿಗೂ ಅಭಿನಂದನೆ ಸಲ್ಲಿಸಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದಾನೆ. ಓಂ ಶಾಂತಿ.